ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಬಾಬಾ ಅವರು ನಿಮ್ಮೊಂದಿಗೆ ಮಾತನಾಡುತ್ತಾ ನಿಮ್ಮ ಜೀವನದ ಸದ್ಯದ ಪರಿಸ್ಥಿತಿಗೆ ಸಬೂರಿ ಹೇಗೆ ಮುಖ್ಯ ಎಂಬುದನ್ನು ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಜೀವನದಲ್ಲಿ ನಮಗೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅಥವಾ ಪರಿಸ್ಥಿತಿಗಳಿಂದ ಧಕ್ಕೆಯಾದಾಗ ತಕ್ಷಣವೇ ಎಲ್ಲವೂ ಸರಿಯಾಗಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಬಾಬಾ ಹೇಳುವ ಪ್ರಕಾರ ಗಾಯ ಮಾಯಲು ಸಮಯ ಬೇಕು. ಸಬೂರಿ ಎಂದರೆ ಕೇವಲ ಸುಮ್ಮನೆ ಕಾಯುವುದಲ್ಲ. ಎಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ, ನನ್ನ ಬಾಬಾ ಎಲ್ಲವನ್ನೂ ಸರಿಪಡಿಸುತ್ತಾರೆ ಎಂಬ ದೃಢ ಹೆಜ್ಜೆಯೊಂದಿಗೆ ಮನಸ್ಸಿಗೆ ಶಾಂತಿ ನೀಡುವ ಈ ತಾಳ್ಮೆಯೇ ನಿಮ್ಮನ್ನು ಒಳಗಿನಿಂದ ಗುಣಪಡಿಸುತ್ತದೆ. ನಾವು ಗಡಿಬಿಡಿಯಲ್ಲಿದ್ದಾಗ ಅಥವಾ ಆತಂಕದಲ್ಲಿದ್ದಾಗ ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಪರಿಸ್ಥಿತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬಾಬಾ ಹೇಳುತ್ತಿದ್ದಾರೆ, ಸ್ವಲ್ಪ ನಿಲ್ಲು, ನಿಧಾನಿಸು. ಯಾವಾಗ ನೀವು ತಾಳ್ಮೆಯಿಂದ ನಿಮ್ಮೊಳಗೆ ನೀವು ಇಣುಕಿ ನೋಡುತ್ತೀರೋ, ಆತ್ಮ ಅವಲೋಕನ ಮಾಡಿಕೊಳ್ಳುತ್ತೀರೋ, ಆಗ ನಿಮಗೆ ನಿಮ್ಮ ಶಕ್ತಿ ಏನೆಂದು ತಿಳಿಯುತ್ತದೆ. ಗೊಂದಲಗಳು ದೂರವಾಗಿ ಮುಂದೆ ಯಾವ ಹೆಜ್ಜೆ ಇಡಬೇಕು ಎಂಬ ಸ್ಪಷ್ಟತೆ ಸಿಗುತ್ತದೆ. ಬಾಬಾ ಅವರ ಪ್ರಕಾರ ಸಬೂರಿ ಎಂದರೆ ಸಾರ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಎಂದು. ಕೆಲವು ಪ್ರಶ್ನೆಗಳಿಗೆ ಅಥವಾ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಸಿಗುವುದಿಲ್ಲ. ಕಾಲ ಪಕ್ವವಾಗುವವರೆಗೂ ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕು. ಕಷ್ಟದ ದಿನಗಳು ಬಂದಾಗ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತದೆ. ಆ ಸಮಯದಲ್ಲಿ ಧೃತಿಗೆಡದೆ ಇರುವುದೇ ನಿಜವಾದ ಭಕ್ತಿ. ನಾನು ನಿಮ್ಮ ಕೈಯನ್ನು ಹಿಡಿದಿದ್ದೇನೆ, ನಿನಗೆ ಎಲ್ಲವೂ ಒಳ್ಳೆಯದನ್ನೇ ಮಾಡುತ್ತೇನೆ ಎಂದು ಬಾಬಾ ಅವರು ಭರವಸೆ ನೀಡುತ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರು ನಮ್ಮಿಂದ ಕೇಳುವುದು ಕೇವಲ ತಾಳ್ಮೆಯನ್ನು ಮಾತ್ರ. ನಿಮ್ಮ ಇಂದಿನ ಪರಿಸ್ಥಿತಿಗೆ, ನಿಮ್ಮ ಯೋಚನೆಗಳಿಗೆ ಅಥವಾ ನೀವು ಮಾಡುತ್ತಿರುವ ಕೆಲಸಗಳಿಗೆ ಈ ಕ್ಷಣದಲ್ಲಿ ಅತ್ಯಂತ ಅಗತ್ಯ ಇರುವುದು ಸಬೂರಿ ಅಥವಾ ಕಾಯುವ ಶಕ್ತಿ ಎಂಬುದನ್ನು ಬಾಬಾ ಅವರು ಅತ್ಯಂತ ಪ್ರೀತಿಯಿಂದ ನೆನಪಿಸುತ್ತಿದ್ದಾರೆ. ನಿಮ್ಮ ಶ್ರಮಕ್ಕೆ ಮತ್ತು ಭಕ್ತಿಗೆ ಖಂಡಿತವಾಗಿಯೂ ಫಲ ಸಿಗುತ್ತದೆ. ಆದರೆ ಅದಕ್ಕೆ ಸರಿಯಾದ ಸಮಯ ಬರಬೇಕು ಅಷ್ಟೇ.